ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವ ರೋಗಿಣಃ ನಿಧೇಯ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮಃ. ಗುರುವಿಗೆ ನಮಸ್ಕಾರ ಮಾಡುತ್ತಾ ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರ ಯುಕ್ತಾಯದಲ್ಲಿ ಇವತ್ತಿನ ದಿವಸ ಉಪರಿ ಪುನರ್ವಸು ನಕ್ಷತ್ರ ದಿನವಾಗಿದೆ. ಈ ದಿವಸದಲ್ಲಿ ವಿಶೇಷ ಗುರುಗಳ ಆರಾಧನೆ ಉತ್ತಮವಾದಂಥದ್ದು. ಹಾಗಾಗಿ ಶ್ರೀ ರಾಘವೇಂದ್ರರ ಆರಾಧನೆ ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕಾರ್ಯಗಳು ಕೈಗೂಡುವುದರಿಂದ, ಅಂದರೆ ತುಂಬ ಹಳೆಯ ಕೆಲಸಗಳು ತುಂಬ ನಿರ್ವಿಘ್ನ ಸುಲಲಿತವಾಗಿ ಈ ದಿವಸದಲ್ಲಿ ಕಾರ್ಯಗಳು ಕೈಗೂಡುತ್ತವೆ. ಮನೆಯಲ್ಲಿ ಸಂತಸದ ವಾತಾವರಣಗಳು ಕೈಗೂಡಿರುತ್ತವೆ. ಮೇಷರಾಶಿ ಅವರ ವ್ಯಕ್ತಿಗಳಿಂದ ಇವತ್ತು ಅವರ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣವನ್ನು ಕಾಣಬಹುದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ, ಧನಲಾಭವಾಗುವುದು, ಆರೋಗ್ಯದಲ್ಲಿ ಸುಧಾರಣೆ ಆಗುವುದು. ವೃಷಭ ರಾಶಿಯವರ ವಿದ್ಯಾಭ್ಯಾಸದಲ್ಲಿರುವಂತಹ ಮಕ್ಕಳುಗಳಿಗೆ ಮಂದಗತಿ ವಿದ್ಯಾಭ್ಯಾಸಗಳು ಕಾಣಬಹುದು. ಈ ದಿವಸದಲ್ಲಿ ಪ್ರಶಂಸೆಗಳು ಸಿಗುವುದಿಲ್ಲ. ಹಾಗಾಗಿ ವೃಷಭ ರಾಶಿಯವರು ಗುರುಗಳ ಆರಾಧನೆ ಉತ್ತಮವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ ಒತ್ತಡಗಳು ಕಡಿಮೆಯಾಗುವುದು ಮತ್ತು ಸತ್ಯಾಕ್ಷಿಗಳ ಸಹಾಯ ಮತ್ತು ಮಿತ್ರರ ಸಹಾಯ ಸಿಗಲಿದೆ. ಮಿಥುನ ರಾಶಿಯವರಿಗೆ ಈ ದಿವಸದಲ್ಲಿ ಉತ್ತಮ ಕೃಷಿಕರಿಗೆ ಉತ್ತಮ ಫಲಗಳನ್ನು ಕಾಣಬಹುದು, ದ್ವಿಗುಣ ಲಾಭಗಳನ್ನು ಕಾಣಬಹುದು. ಆದರೆ ನಂಬಿಕೆ ಮೇಲೆ ವ್ಯವಹಾರಗಳು ಉತ್ತಮವಾಗಿ ಕಂಡುಬರುವುದಿಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೆ ಕುಲದೇವತೆಗಳ ಅನುಷ್ಠಾನ ಜೊತೆಗೆ ಗುರುಗಳ ಆರಾಧನೆ ಬೇಕಾಗಿರುತ್ತದೆ. ಈ ದಿವಸದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭ ವರ್ಣ ನೇರಳೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯೋದಯವಾಗಿದೆ. ನಿಮ್ಮ ಕೆಲಸದ ವೈಖರಿಗೆ ನಿಮ್ಮ ಮೇಲ್ವಿಚಾರಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ನಿಮಗೆ ಬಡ್ತಿ ಸಿಗುವ ಸಂಭವಗಳು ಇರುವುದು. ಕರ್ಕಾಟಕ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 3, ಶುಭ ವರ್ಣ ಕೇಸರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಪ್ರೇಮ ವಿವಾಹ. ಹಾಗಾಗಿ ಪ್ರೇಮ ವಿವಾಹಕ್ಕೆ ಪ್ರಯತ್ನ ವಿಫಲವಾಗುವುದು. ಹಾಗಾದರೆ ಕುಟುಂಬದಸ್ಥರ ಒಂದು ಅನುಕರಣೆ ಮೇಲೆ ವಿಶ್ವಾಸದಲ್ಲಿ ನಿಮ್ಮ ವಿವಾಹ ಲಗ್ನಗಳು ನಿಶ್ಚಯವಾಗುತ್ತದೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಏಕ ನಿರ್ಧಾರಗಳನ್ನು ಉತ್ತಮವಾಗಿರುವುದಿಲ್ಲ. ಆದರೆ ಪ್ರಯತ್ನ, ಅಂದರೆ ಕೃಷಿಕರಿಗೆ ಮತ್ತೆ ಪ್ರಯತ್ನಗಳು ಕಷ್ಟಕರಗಳವಾದಂತಹ ದಿನವಾಗಿರುತ್ತದೆ. ಹಾಗಾಗಿ ಯಾವುದೇ ಒಂದು ವೃತ್ತಿ ಕ್ಷೇತ್ರದವರು ಮುನ್ನೆಚ್ಚರಿಕೆಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕು. ಹಾಗಾಗಿ ಸಿಂಹರಾಶಿಯವರಿಗೆ ಈ ದಿವಸದ ಒಂದು ಶುಭ ಸಂಖ್ಯೆ 3, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನಲಾಭ, ನೂತನ ವಸ್ತ್ರಾಭರಣಗಳನ್ನು ಕೊಳ್ಳುವ ಶುಭಾವಕಾಶಗಳಿರುತ್ತದೆ. ಕುಟುಂಬಸ್ಥರಲ್ಲಿ ನೆಮ್ಮದಿ ಹಾಗೂ ವಾತಾವರಣ ಕಾಣಬಹುದು. ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಾಣಬಹುದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅವಕಾಶ ವಂಚಿತರಾಗುವ ಕೆಲಸದಲ್ಲಿ ಇರುತ್ತದೆ. ಹಾಗಾಗಿ ನಂಬಿಕೆ ಮೇಲೆ, ಯಾವ ವಿಶ್ವಾಸದಲ್ಲಿ, ಸ್ನೇಹ ಬಳಗದಿಂದ ಯಾರ ನಂಬಿಕೆ ಮೇಲೂ ಹಿನ್ನಡೆಯನ್ನು ಕಾಣಬಹುದು. ಈ ದಿವಸದಲ್ಲಿ ನಂಬಿಕೆಗೆ ಅರ್ಹರಾದಂತಹ ವಿಚಾರದಲ್ಲಿ ಗುರು ಹಿರಿಯರ ಆಶೀರ್ವಾದದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ಚಿಂತನೆಗಳನ್ನು ಕೈಗೂಡಬೇಕು. ಹೀಗಾಗಿ ತುಲಾರಾಶಿಯವರು ಈ ದಿವಸದಲ್ಲಿ ಗುರುಗಳ ಆರಾಧನೆ ಜೊತೆಗೆ ಹಿತೈಷಿಗಳ, ನಿಮ್ಮ ಕುಟುಂಬಸ್ಥರ ಒಂದು ಮಾತುಕತೆಗಳ ವಿಚಾರದ ಮೇಲೆ ನಿಮ್ಮ ಕೆಲಸಗಳನ್ನು ಉತ್ತಮವಾಗಿ ಕಾಣಬಹುದು. ಈ ದಿವಸದಲ್ಲಿ ತುಲಾರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 1, ಶುಭ ವರ್ಣ ನೀಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬಂಧು ವರ್ಗಗಳಿಂದ ಸೂಕ್ತ ಸಲಹೆ, ಮಾರ್ಗದರ್ಶನಗಳು ಸಿಗಲಿದೆ. ಪ್ರಯತ್ನದಲ್ಲಿ ಯಶಸ್ಸಿದೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭ ವರ್ಣ ಕೇಸರಿ. ಮುಂದಿನ ರಾಶಿ
ಧನಸ್ಸು ರಾಶಿಯವರಿಗೆ ಶತ್ರು ಬಾಧ್ಯತೆ, ಆಪ್ತರಿಂದಲೇ ವಂಚನೆಗೆ ಸಿಲುಕುವಿರಿ. ಆದರೆ ಕುಲದೇವರ ಸಹಕಾರದಿಂದ ನಿಮ್ಮ ಎಲ್ಲ ಉದ್ಯೋಗ ಕೆಲಸಗಳು ಜಯಗಳನ್ನು ಕಾಣಬಹುದು. ಹಾಗಾಗಿ ಕಾನೂನಾತ್ಮಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಈ ದಿವಸದಲ್ಲಿ ಧನಸ್ಸು ರಾಶಿಯವರು ಗುರುಗಳ ಆರಾಧನೆ, ಕುಲದೇವತೆಗಳ ಆರಾಧನೆ ಮಾಡಲೇಬೇಕು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮನಸ್ಸಿನ ಚಿಂತನೆಗಳು, ದುಃಖಗಳು, ದುಮ್ಮಾನಗಳು ದೂರವಾಗುವುದು. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಕುಟುಂಬದವರಿಂದ ಸಹಾಯಗಳು ಸಿಗಲಿದೆ. ಮಕರ ರಾಶಿಯವರಿಗೆ ಈ ದಿವಸದಲ್ಲಿ ಗುರುಗಳ ಆರಾಧನೆ ಜೊತೆಗೆ ಕುಲದೇವತೆಗಳ ದರ್ಶನ ಉತ್ತಮವಾದದ್ದು. ಮನೆಯಲ್ಲಿ ವಾರ ನಿಮ್ಮ ಕೆಲಸಗಳು ಕಾರ್ಯಗಳು ಸುಲಲಿತವಾಗಿ ನಡೆಯುತ್ತದೆ. ಈ ದಿವಸದಲ್ಲಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವುದು. ವ್ಯಾಪಾರ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಆದಾಯ ಬರಲಿದೆ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 1, ಶುಭವರ್ಣ ಕೆಂಪು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಉದ್ಯೋಗ ಸ್ಥಳಗಳಲ್ಲಿ ಪ್ರಭಾವ ಹೆಚ್ಚಾಗಲಿದೆ. ಸಲಹೆ ಮತ್ತು ಯಾವುದೇ ವೇಳೆ ಯಾವುದೇ ಸಣ್ಣ ಕೆಲಸ ಕಾರ್ಯಗಳು ಎಚ್ಚರಿಕೆಯಿಂದ ಮಾಡಬೇಕು. ಮತ್ತು ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಈ ದಿವಸದಲ್ಲಿ ಉತ್ತಮ ಫಲಗಳನ್ನು ಕಾಣಬಹುದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಶ್ರೀ ಗುರುಭ್ಯೋ ನಮಃ.